ವಿಡಿಯೋ ಬಾರಿ ಒಳ್ಳೇದ್ ಬಂದಿದೆ ಮಾರೆ. ಹೌದಾ ಹರ್ಷಣ, ಸೂಪರ್ ಬಂದಿದೆ. ಹೌದಾ, ಒಳ್ಳೆ ಮ್ಯೂಸಿಕ್ ಹಾಕಿ ಒಳ್ಳೆ ರೀಲ್ ಮಾಡ್ಬೋದು ಮಾರೆ. ಒಳ್ಳೆ ಲೈಕ್ಸ್ ಬರ್ತದೆ ಸೂಪರ್ ಮಾರೆ ಅಲ್ಲ, ಒಳ್ಳೆ ಲೈಕ್ಸ್ ಬರ್ತದೆ. ಓಯ್ ಹರಿಜಣ, ಒಂಚೂರು ಗಾಡಿ ತಿರ್ಸಿ, ಗಾಡಿ ನಿಲ್ಸಿ ಒಂಚೂರು ರಿವರ್ಸ್ ಹೋಗ್ಬೇಕು. ಎಂತಕ್ಕೆ? ಚೂರ್ ಹೋಗ್ಲಿಕ್ಕೆ ಉಂಟು. ಚೂರ್ ನಾನು ಹೇಳ್ತೇನೆ, ನೀವು ಹೋಗಿ ಗಾಡಿ ತಿರ್ಗಿಸಿ ಹೇಳ್ತೇನೆ. ಎಂತಕ್ಕೆ? ಎಂತದ್ದು ಬಿಟ್ಟು ಬಂದೆ? ಹರಿಜಣ ಒಂಚೂರು ನಿಲ್ಸಿ ಗಾಡಿ ನಿಲ್ಸಿ ಹೇಳ್ತೇನೆ. ಗಾಡಿ ನಿಲ್ಸಿ, ಎಂತ ವಿಷಯ? ಹೇಳ್ತೇನೆ ಒಂಚೂರು ಗಾಡಿ ರಿವರ್ಸ್ ತಗೊಳ್ಳಿ, ಒಂಚೂರು ರಿವರ್ಸ್ ತಗೊಳ್ಳಿ. ಎಂತ ಆಯ್ತು? ಒಂದು ನಿಮಿಷ. ಎಂತ ವಿಷಯ? ಎಂತ ವಿಷಯ? ಅಲ್ಲ, ನಾನು ಹೇಳ್ತೇನೆ, ಒಂದು ನಿಮಿಷ ಬಂದೆ. ಎಂತ? ಇದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ನನ್ನನ್ನು ಕರ್ಕೊಂಡು ಬಂದದ ಮಾರೆ. 8 ಕಿಲೋಮೀಟರ್ ಸ್ವಲ್ಪವ? ಎಷ್ಟು ಡೀಸೆಲ್ ವೇಸ್ಟ್ ಆಯ್ತು. ಅಲ್ಲಿ ಬೇರೆ ಯಾರು ಹೆಕ್ಕುದಿಲ್ವ ಮಾರ, ನೀವೇ ಅಲ್ಲಿಂದ ಇಲ್ಲಿ ತನಕ. ಅಯ್ಯೋ, ನಿಮ್ಗೆ ಎಂತ ಹೇಳುದು ಮಾರ? ಯಾರು ಬಿಸಾಡಿದ್ದಾರೆ ನಮ್ಗೇನು ಮಾರೆ? ನೀವು ಒಬ್ಬರೇ ಧ್ವಜ ಬನ್ನಿ ಹೇಳ್ತೇನೆ. ಬನ್ನಿ. 8 ಕಿಲೋಮೀಟರ್ ಕರ್ಕೊಂಡು ಬಂದಿದ್ರ. ಇದು ಕೇವಲ ಬರೀ ಧ್ವಜ ಅಲ್ಲ, ಇದು ನಮ್ಮ ಭಾರತದ ರಾಷ್ಟ್ರಧ್ವಜ ಹೇಳಿದ್ರೆ ಕೇವಲ ಗಣರಾಜ್ಯೋತ್ಸವಕ್ಕೆ, ಸ್ವಾತಂತ್ರ್ಯ ದಿನಾಚರಣೆಗೆ ಹಾರಿಸುವಂತಹ ಧ್ವಜ ಅಲ್ಲ. ಇದಕ್ಕೆ ಒಂದು ಬೆಲೆ ಇದೆ, ಇದಕ್ಕೆ ಅದರದ್ದೇ ಆದಂತಹ ಒಂದು ಶಕ್ತಿ ಇದೆ, ಸಮಸ್ತ ಭಾರತೀಯರನ್ನ ಒಗ್ಗೂಡಿಸುವ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಂತಹ ರಾಷ್ಟ್ರಧ್ವಜ ಇದು. ಇದಕ್ಕಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಹಗಲು ಇರುಳು ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಡಿ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ. ಆದ್ರೆ ಅವರ ಹೆಸರನ್ನ ಇವತ್ತು ನೆನಪು ಮಾಡಿಕೊಳ್ಳಿಕ್ಕೆ ಯಾರ ಹತ್ರ ಸಮಯ ಇಲ್ಲ. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ದಿನ ಈ ಧ್ವಜವನ್ನ ಹಾರಿಸ್ತೇವೆ. ಹಾಗೆ ಮರುದಿನ ಆ ಧ್ವಜ ಆ ಕಟ್ಟೆಯಲ್ಲಿ ಅಥವಾ ಶಾಲೆಯ ಮೈದಾನಗಳಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ಬೈಕಿಗೆ ಸಿಕ್ಕಿಸಿ ಅದು ಹಾರಿ ಹೋಗಿ ಎಲ್ಲಿ ಬಿದ್ದರೂ ಕೂಡ ಅದನ್ನು ಎತ್ತುವ ಪರಿಸ್ಥಿತಿಯಲ್ಲಿ ನಾವು ಯಾರು ಕೂಡ ಇಲ್ಲ. ನೀವು ಆಲೋಚನೆ ಮಾಡಬೇಕು, ನೀವು ಇವತ್ತು ಮನೆಯಲ್ಲಿ ಆರಾಮವಾಗಿದ್ದೇವೆ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತಹ ವೀರ ಹೋರಾಟಗಾರರನ್ನ, ಜೊತೆಗೆ ಇವತ್ತು ಕೂಡ ಗಡಿಯಲ್ಲಿ ನಮ್ಮ ರಾಷ್ಟ್ರಧ್ವಜಕ್ಕಾಗಿ ಗಡಿಯನ್ನ ಕಾಯ್ತಾ ಇರುವಂತಹ ಸೈನಿಕರು, ಜೈ ಜವಾನ್ ಜೈ ಕಿಸಾನ್ ಅನ್ನುವ ಮಾತನ್ನು ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಇವತ್ತು ನಾವು ಒಂದೊತ್ತು ಊಟ ಮಾಡ್ತಿದ್ದೇವೆ ಹೇಳಿದ್ರೆ ಬಹುಶಃ ಒಂದು ರಾಷ್ಟ್ರಧ್ವಜದಿಂದ ಗಡಿ ಕಾಯ್ತಾ ಇರುವ ಸೈನಿಕರು ಎಷ್ಟು ಮುಖ್ಯನೋ ಹಾಗೆ ನಮ್ಮ ರೈತರು ಕೂಡ ಅಷ್ಟೇ ಮುಖ್ಯ. ಭಾರತೀಯರೆಲ್ಲರೂ ಒಟ್ಟಾಗಿ ಇದಕ್ಕೆ ಕೊಡುವಂತ ಮರ್ಯಾದೆಯನ್ನ ಖಂಡಿತವಾಗ್ಲೂ ಕೊಡ್ಬೇಕು. ಹರೀಶನ, ನೀವು ಇಷ್ಟು ತಿಳಿದವ್ರು ಈ ತರ ಮಾತಾಡಿದ್ ನೋಡುವಾಗ ನಿಜಕ್ಕೂ ನನಗೆ ಬೇಸರ ಆಯ್ತು. ಇಲ್ಲ ಸುಧೀರ್, ಸಾರಿ, ವೆರಿ ವೆರಿ ಸಾರಿ. ನೆಕ್ಸ್ಟ್ ಮಾಡೋದಿಲ್ಲ ನಾನು. ಈಗ ಗೊತ್ತಾಯ್ತಲ್ಲ ನನಗೆ, ಸಾರಿ. ಇಲ್ಲ, ನೀವು 8 ಕಿಲೋಮೀಟರ್ ಹೇಳಿದ್ರೆ ಹರೀಶನ, ಈ ಧ್ವಜಕ್ಕಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಮಗೋಸ್ಕರ ಹಗಲಿರುಳು ಇವತ್ತು ದುಡಿತಾ ಇದ್ದಾರೆ. ಹಗಲಿರುಳು ತ್ಯಾಗವನ್ನು ಮಾಡಿದವರು ನಮ್ಮ ಜೊತೆ ಇರುವಾಗ, ಅವರನ್ನು ನೆನೆಸಿಕೊಳ್ಳುವಾಗ ನಾವು ನಿಜಕ್ಕೂ ಈ ಧ್ವಜಕ್ಕೆ ನಾವು ಚಿರಋಣಿಯಾಗಿರ್ಬೇಕು ಹರೀಶ. ಆಯ್ತಾ? ತ್ಯಾಗ ಮಾಡಿದರೆ ನಾವು ಅರಿಯಬಾರದು. ಸರಿ, ಹೋಗುವ.